ಸಾಲ ರಾಮಯ್ಯ ಆಗೋರು. ನಮ್ಮ ಕಣ್ಣು ಮುಂದೆನೆ ಸಿದ್ದರಾಮಯ್ಯನವರು ಸಾಲದ ರಾಮಯ್ಯ ಆಯ್ತು. ಅವರ ರೆಕಾರ್ಡ್ ಇದು, ಸಾಲ ಮಾಡಿರೋ ರೆಕಾರ್ಡು. ಜನ ಏನಂತಾರೆ ಅಂದ್ರೆ, ಸಿದ್ದರಾಮಯ್ಯ ಅಂದ್ರೆ ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತೇಳಿ. ಮ್ಯಾಜಿಕ್ ಮಾಡ್ತಾರೆ, 17 ಬಡ್ಜೆಟ್ಗಳನ್ನ ಮೊನ್ನೆ ಮಾಡಿ 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 ಎಕ್ಸ್ಪರ್ಟ್ ಔಟವ್ರೆ ಅಂತ. ಅವ್ರ ಹಿಂದೆ ಎಲ್ಲ ಹಂಗೆ ಮಾಡ್ತಾ ಇದ್ರು. 96ನೇ ಇಸ್ವಿಯಲ್ಲಿ ಮಾಡಿದಂಥದ್ದು ಬಡ್ಜೆಟ್ಟೆ, ಒಳ್ಳೆ ಬಡ್ಜೆಟ್ಟೆ. ನಾನು ಹೇಳಿದೆ ಹರಿದೋಗಿದೆ ಪುಸ್ತಕ, ಆದ್ರೂ ಒಳ್ಳೇದು ಅಂತ ಹೇಳಿದೆ. ಈಗೇನ್ ಮಾಡವ್ರೆ, ಆ ಮ್ಯಾಜಿಕ್ ಮಾಡ್ತಾ ಇದ್ದವರು ಬ್ಲ್ಯಾಕ್ ಮ್ಯಾಜಿಕ್ ಇಳಿದ್ಬಿಟ್ಟವ್ರು. ಈಗ ಇಟ್ಸ್ ಎ ಬ್ಲ್ಯಾಕ್ ಮ್ಯಾಜಿಕ್. ಇವಾಗ ಮಾಡಿರೋದು ಬ್ಲ್ಯಾಕ್ ಮ್ಯಾಜಿಕ್. ಆ ಅಂಕೆಗಳಿದೆಯಲ್ಲ, ಆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಚೇಂಜ್ ಆಗೋಗುತ್ತೆ. ಹಿಂದೆ ಶಕುನಿ ಇದ್ದ, ಬಿಟ್ರೆ ಚೆಕ್ ಅಂತ ಅಷ್ಟೇ, ಅವನೇನ್ ಹೇಳ್ತಾನೆ ಹಂಗೆ ಬೀಳೋದು ಪಗಡೆ. ಹಂಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಕಲ್ತ್ಕೊಂಡ್ಬಿಟ್ಟವ್ರು. ಈಗ ಈ ಲೆಕ್ಕನೆಲ್ಲ ಅಡ್ಜಸ್ಟ್ ಮಾಡಿ ಕೊಡೋ ಅಂಥದ್ದು. ತಾವು ಒಂದು ನುಡಿಮುತ್ತನ್ನ ಹೇಳಿದ್ದೀರ. ಯಾವುದು, ಯಾವ ಇಸ್ವಿಯಲ್ಲಿ? 21 ಇಲ್ಲ ಪುಸ್ತಕ 21 ಸಿದ್ದರಾಮಯ್ಯನವರ ನುಡಿಮುತ್ತುಗಳು. 21-22ನೇ ಸಾಲಿನ ಬಡ್ಜೆಟ್ ಅಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಂತ ಗೌರವಾನ್ವಿತ ಸಿದ್ದರಾಮಯ್ಯನವರು ಮಾರ್ಚ್ 15ರಂದು ಭಾಷಣ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಅದರಲ್ಲಿ ಹೇಳಿರೋದು ಸಾಲದ ಬಗ್ಗೆ. ಸಾಲದ ಸಿದ್ದರಾಮಯ್ಯ ಸಾಲದ ಬಗ್ಗೆ ಏನ್ ಹೇಳವ್ರೆ ಅಂತ. ಸಾಲದ ಸಿದ್ದರಾಮಯ್ಯ ಸಾಲದ ಬಗ್ಗೆ ಅವ್ರದ್ದೇನು ಡೆಫಿನಿಷನ್ ಅಂತ ಅವ್ರು ಹೇಳಿದ್ದಾರೆ. ನಾವು ಪ್ರಮುಖವಾಗಿ ಸಾಲ ತೆಗೆದುಕೊಳ್ಳುವುದು ಅಸೆಟ್ ಕ್ರಿಯೇಟ್ ಮಾಡುವುದಕ್ಕೋಸ್ಕರ. ವೆನ್ ಹಿ ವಾಸ್ ಇನ್ ಅಪೋಸಿಷನ್ ಲೀಡರ್, ಅವಾಗ ಹೇಳಿದ್ದು ನುಡಿಮುತ್ತುಗಳು. ಅಸೆಟ್ ಕ್ರಿಯೇಟ್ ಮಾಡುವುದಕ್ಕೋಸ್ಕರ, ಆಸ್ತಿಗಳ ರಚನೆ ಮಾಡುವುದಕ್ಕೋಸ್ಕರ, ಆಸ್ತಿಗಳ ನಿರ್ಮಾಣ ಮಾಡುವುದಕ್ಕಾಗಿ ನಾನು ಸಾಲ ತೆಗೆದುಕೊಳ್ಳಬೇಡಿ ಎಂದು ಹೇಳುವುದಕ್ಕೆ ಹೋಗುವುದಿಲ್ಲ. ಸಾಲ ತೆಗೆದುಕೊಳ್ಳಬೇಕಾಗುತ್ತದೆ. ಸಾಲ ಯಾವಾಗ ತೆಗೆದುಕೊಳ್ಳಬೇಕು? ಸಾಲ ಸಿಗುತ್ತದೆ ಎಂದು ಸಾಲ ತೆಗೆದುಕೊಳ್ಳುವುದು ಆಗುವುದಿಲ್ಲ. ಇವಾಗ ಸಿದ್ದರಾಮಯ್ಯ ಮಾಡ್ತಾ ಇರೋದು ಅದೇ. ಸಾಲ ದೊರಕುತ್ತದೆ, ನಮ್ಮ ರಾಜ್ಯಕ್ಕೆ ಕ್ರೆಡಿಬಿಲಿಟಿ ಇದೆ, ಅವಕಾಶ ಇದೆ, ಸಾಲ ಸಿಗುತ್ತದೆ ಎಂದು ಸಾಲ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ನಮಗೆ ಸಾಲ ತೀರಿಸುವ ಶಕ್ತಿ ಇದೆಯೇ? ಸಾಲ ತೆಗೆದುಕೊಂಡ ಹಣವನ್ನು ಅಸೆಟ್ ಕ್ರಿಯೇಟ್ ಮಾಡಲು ಖರ್ಚು ಮಾಡಲಾಗುತ್ತಿದೆಯೇ ಎನ್ನುವ ಮಾನದಂಡ ಅಂತ ಹೇಳಿದ್ದಾರೆ ಅವರು. ನಾನು ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ, 3 ಲಕ್ಷ ಕೋಟಿ ಸಾಲ ಮಾಡಿದಿರಲ್ಲ, ಎಲ್ಲಿ ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ನೀರಾವರಿ ಯೋಜನೆ, ಹೊಸ ನೀರಾವರಿ ಯೋಜನೆಯನ್ನ ಶುರು ಮಾಡಿದ್ದೀರಾ? ಯಾವ ಬ್ರ್ಯಾಂಡ್ ಬೆಂಗಳೂರು, ಈಗ ಹೆಸರು ಹೇಳಲ್ಲ ಬಿಡಿ, ಎಲ್ಲಿ ಹಣ ಕೊಟ್ಟಿದ್ದೀರಾ? UKP ಎಲ್ಲಿ ಹಣ ಕೊಟ್ಟಿದ್ದೀರಾ? ಏನು ಇಲ್ಲಲ್ಲ. ನೀವೇ ಹೇಳಿದ್ದೀರಾ ಅಸೆಟ್ ಸಾಲ ಮಾಡಬೇಕು. ಯಾವುದಕ್ಕೆ? ಅಸೆಟ್ ಕ್ರಿಯೇಟ್ ಮಾಡಕ್ಕೆ. ಕಮಾನ್ ಶೋ ಮಿ, ಎಲ್ಲಿ ನೀವು ಆ ತರದ ಯೋಜನೆಗಳನ್ನ ಮಾಡಿ ನಮ್ಮ ಅಸೆಟ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಕಳೆದ 3 ವರ್ಷದಲ್ಲಿ? ನೋ, ಮಾಡೇ ಇಲ್ಲ. ಅದ್ರ ಬಗ್ಗೆ ಇವತ್ತು ನಾನು ತಾವು ಹೇಳಿರುವಂತ ಸ್ಪೀಚ್ ಕಾಪಿನೇ ಇಲ್ಲೇ ಇದೆ. ಅದರದ್ದು ಅಸೆಂಬ್ಲಿಯಲ್ಲಿ ಇರೋ ಸ್ಪೀಚ್ ಕಾಪಿ ಅವರೇ ಹೇಳಿರೋದು. ಯಾಕಂದ್ರೆ ನಾನು ಅದು ಓದ್ದೆ, ಕಾಪಿ ಇಲ್ಲಿದೆ. ಇದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಾಲದ ವೇಗವನ್ನ ಹೆಂಗ್ ಮಾಡಿದ್ದಾರೆ ಅಂತ. ಸಾಲದ ಒಂದು ವೇಗ, ಎಷ್ಟು ಫಾಸ್ಟ್ ಹೋಗ್ಬೇಕು ಸಾಲದ ವೇಗ ಅಂತ. ಸಾಲದ ವೇಗ ಕಳೆದ 3 ವರ್ಷದಲ್ಲಿ ಅಂದಾಜು ಸುಮಾರು 2,46,000 ಕೋಟಿ ಅಂತ ಇಟ್ಕೊಳ್ಳೋಣ. ಅದನ್ನ ವಿಂಗಡಿಸ್ಬಿಡೋಣ. ಅದನ್ನ ವಿಂಗಡಿಸಿದ್ರೆ ಎಷ್ಟು ಬರ್ಬೋದು? ಪ್ರತಿ ವರ್ಷಕ್ಕೆ 82,000 ಕೋಟಿ ಸಾಲ ಪ್ರತಿ ವರ್ಷ ಅಂದಾಜು. ಪ್ರತಿ ತಿಂಗಳು 6,833. ಪ್ರತಿ ತಿಂಗಳು ನಾವು ಸಾಲ ಮಾಡ್ತಾ ಇರೋದು 6,833. ಪ್ರತಿದಿನದ ಸಾಲ ನಾವು ಇವತ್ತು ಇಲ್ಲಿದ್ದೀರಿ. ಇವತ್ತು
ನಾವೆಷ್ಟು ಸಾಲ ಮಾಡಿದಿರಿ? 227 ಕೋಟಿ ಇವತ್ತು ಸಾಲ. ಟುಡೇ ಸ್ಪೆಷಲ್. ಪ್ರತಿ ಗಂಟೆಗೆ ಅಂದಾಜು 9.5 ಕೋಟಿ ಮಾಡ್ತೀವಿ. ಈಗ ನೋಡಿ 1 ಗಂಟೆ ಆಗೋಯ್ತು, 9 ಕೋಟಿ ಸಾಲ ಮಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಇವತ್ತು ನಾವು ಬಡ್ಡಿ ಕಟ್ತಾ ಇರೋದೆ 45,600 ಕೋಟಿ ದಾಟ್ತಿದೆ. ಅಲ್ಲ, ಈಗ ಅದನ್ನೇ ಹೇಳ್ತಾ ಇರೋದು. ಪ್ರತಿದಿನ ಕಟ್ಟುವ ಬಡ್ಡಿ, ಅವಾಗ ಲೆಕ್ಕ ಮಾಡಿದ್ದು, ಪ್ರತಿದಿನ ಬಡ್ಡಿ ಕಟ್ಟೋದು ನಾವು 125 ಕೋಟಿ ಪ್ರತಿದಿನ. ಪ್ರತಿ ಗಂಟೆಗೆ ಕಟ್ಟೋದು 5.2 ಕೋಟಿ. ನಾನು ಹೇಳೋ ಅಂಥದ್ದು, ಇಲ್ಲಿ ಬಂಡವಾಳ ಸೃಷ್ಟಿ ಮಾಡೋದಕ್ಕಿಂತನೂ ಕೂಡ ನಾವು ಒಂದು ಕಡೆ ಫ್ರೀ ಕೊಡಬೇಡ ಅಂತ ಹೇಳಲ್ಲ, ಎಷ್ಟಾನ ಕೊಟ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇದೆ. 2013ರಲ್ಲಿ ಸಿದ್ದರಾಮಯ್ಯನವರು 2013ರಲ್ಲಿ ಅವರು ಕನ್ನಡಿಗರ ಮೇಲೆ ಇದ್ದಂಥ ಸಾಲ 19,000, ಒಬ್ಬರ ತಲೆ ಮೇಲೆ 19,000 ಸಾಲ ಆಯ್ತು ಒಬ್ಬರ ತಲೆ ಮೇಲೆ. ಮಾರ್ಚ್ 26ಕ್ಕೆ ಒಬ್ಬ ಕನ್ನಡಿಗನ ಮೇಲೆ 1,12,400. ಅವಾಗೂ ಸಿದ್ದರಾಮಯ್ಯ, ಈಗಲೂ ಸಿದ್ದರಾಮಯ್ಯ ಈತ ಸಾಲ ಮಾತ್ರ ಏರಿಸ್ತಾನೆ ಇದೆ. ಸಿದ್ದರಾಮಯ್ಯ ಇಳಿಸ್ಬೇಕಾಯ್ತು ಸಾಲ ಹಿಂಗೆ ಕೆಳಕ್ಕೆ, ಆದ್ರೆ ಸಿದ್ದರಾಮಯ್ಯ ಸಾಲನ ಏರಿಸ್ಬಿಟ್ಟಿದ್ದಾರೆ. ಅಷ್ಟು ಸಾಲ ಇವತ್ತು. ಅಂದ್ರೆ ನಾವು ರಾಜ್ಯದ GDP ಅದರದ್ದು ಈಗ ನಾವು 24 ಪಾಯಿಂಟ್ ಬಾರ್ಡರ್ ತಂದು ತೋರಿಸ್ಬಿಟ್ಟಿದ್ದಾರೆ, 95 ಹಂಗೆ ತಂದು ತೋರಿಸ್ಬಿಟ್ಟಿದ್ದಾರೆ. ಇದನ್ನ ನಾನು ಹೇಳೋ ಅಂಥದ್ದು, ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ಸಾಲ ಮಾಡಿದಿರಲ್ಲ, ಈಗ ಇದರಲ್ಲೂ ಡಿಫಿಷಿಯೆಂಟ್ ತೋರಿಸಿದ್ದಾರೆ. ಎಷ್ಟು ಕೊನೆಯಲ್ಲಿ ತೋರಿಸಿರುವಂಥದ್ದು ಸಾಲ, ಫಿಸಿಕಲ್ ಡಿಫಿಷಿಯೆಂಟ್ ತೋರಿಸಿದ್ದಾರೆ. ಅವ್ರು ಯಾವ್ದಾವ್ದು ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಈಗ ಸಾಲ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ಎಲ್ಲಾನು ಮಾಡಿರೋ ಅಂಥದ್ದು ಅಭಿವೃದ್ಧಿಗೋಸ್ಕರ. ನಾನು ಈ ಸರ್ಕಾರನ ಸಾಲದ ಕೂಪದಲ್ಲಿ ನಾನು ಬಿಡಲ್ಲ. ನಾನು ತೋರಿಸ್ತಾ ಇರೋ ನಂಬರ್ ಏನಿದೆ, ಮ್ಯಾಜಿಕ್ ನಂಬರು 2.95. ಅಲ್ಲ ಇವಾಗ ಹೇಳ್ತಾ ಇರೋದು ಅವ್ರು ಹೇಳ್ತಾ ಇರೋದು 2.95 ಹೇಳ್ತಾ ಇದ್ದಾರೆ. ಇದು ಫಿಸಿಕಲ್ ಡೆಫಿಸಿಟ್. ಅದನ್ನ ಸರ್, ಫಿಸಿಕಲ್ ಡೆಫಿಸಿಟ್ 2 ವರ್ಷದಲ್ಲಿ ನೀವು ಟಚ್ ಮಾಡಿಬಿಟ್ಟಿರಿ, 3% ಮುಟ್ಬಿಟ್ಟಿರಿ. ಇರ್ಲಿ ಅದು ಆಮೇಲೆ ಹೇಳ್ತೀನಿ. ಸರ್, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೇವೆ ಸರ್. 4.4 ಸರ್, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೇವೆ ಇವತ್ತು. ನೀವು 3% ಮುಟ್ಟಿ ಬಿಟ್ಟಿರಿ. ಅಲ್ಲ, 5ರವರೆಗೂ ಅವಕಾಶ ಇದೆ. ಏನು ಮುಟ್ಟಬಾರ್ದಿತ್ತು, ಏನು ಲಕ್ಷ್ಮಣ್ ರೇಖೆ ನಾವು ದಾಟಬಾರ್ದಾಗಿತ್ತು, ಅದನ್ನು ಅಲ್ಲ 5ರವರೆಗೂ ಅವಕಾಶ ಇದೆ. ಕೇಂದ್ರದ ಎಷ್ಟು ಗೊತ್ತಾ? ಅಲ್ಲ 5ರವರೆಗೂ 4.4. ಅಲ್ಲ, ಅವ್ರಿಗೆ 5ರ ತನಕ ಅವಕಾಶ ಇದೆ. ಅವ್ರಿಗೆ ಅವಕಾಶ, ನಮ್ಗೆ ಅವಕಾಶ ಇಲ್ವಾ? ನಿಮ್ಗಿಲ್ಲ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನ್ ಓದಿದ್ದೀರಾ? FRMB ಏನ್ ಹೇಳ್ತದೆ? ಫೈನಾನ್ಸ್ ಕಮಿಷನ್ ಏನ್ ಹೇಳ್ತದೆ? 3% ದಾಟಬೇಡ್ರಿ ಅಂತ ಹೇಳ್ತದೆ. 3%. ಅಯ್ಯೋ, GSDP ಫಿಗರ್ ಕುಕಪ್ ಮಾಡಿ 3% ಮುಟ್ಟಿದ್ದಾರೆ. 2 ವರ್ಷ, ಈ ವರ್ಷ 20 ಆಕ್ಚುಯಲ್ ಫಿಗರ್ಸ್ ತೆಗೆದು ನೋಡಿ. 24-25 ಆಕ್ಚುಯಲ್ ಫಿಗರ್ಸ್ ತೆಗೆದು ನೋಡಿ. 3% ಮುಟ್ಟಿದ್ದಾರೆ. 2.94 ಸರ್, ಆಕ್ಚುಯಲ್ ಫಿಗರ್ಸ್ ತೆಗೆದು. ಆಯ್ತು, ನಾವು ಉತ್ತರ ಕೊಡುವಾಗ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.